ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವಾಟರ್ ಪ್ಯೂರಿಫೈಯರ್ ಇನ್ಸ್ಟಾಲೇಷನ್ ಮಾಡ್ತಿದ್ದೀವಿ. ಸೊ ಇವಾಗ ನೀವು ನೋಡ್ಬೋದು, ಇಲ್ಲಿ ಟೆಕ್ನಿಷಿಯನ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಇನ್ಸ್ಟಾಲೇಷನ್ ಮಾಡೋಕ್ಕೆ. ಸೊ ಇಲ್ಲಿ ಫಸ್ಟ್ ನಾವು ಏನು ಮಾಡ್ತಿದ್ದೀವಿ ಅಂತಂದರೆ, ವಾಟರ್ ಟ್ಯಾಪ್ ಇರುತ್ತಲ್ವ, ಸೊ ಅದನ್ನು ರಿಮೂವ್ ಮಾಡಿ ಅಲ್ಲಿ ವಾಲ್ವ್ನ ಫಿಟ್ ಮಾಡಬೇಕಾಗತ್ತೆ. ಸೊ ಅದರಿಂದ ನಮಗೆ ವಾಟರ್ ಪ್ಯೂರಿಫೈಯರ್ಗೆ ವಾಟರ್ ಹೋಗೋ ಥರ ಅನುಕೂಲ ಆಗುತ್ತೆ. ಸೊ ಕಂಪನಿಯಿಂದ ವಾಲ್ ಆಲ್ರೆಡಿ ಕೊಟ್ಟಿರ್ತಾರೆ, ಬಟ್ ಅದು ಪ್ಲಾಸ್ಟಿಕ್ದಾಗಿರುತ್ತೆ. ನಾವು ಪಾತ್ರೆ ಅದು ವಾಶ್ ಮಾಡುವಾಗ ಹಾರ್ಡ್ ಆಗಿರೋದು ಯಾವುದಾದ್ರೂ ಅದಕ್ಕೆ ತಾಗಿದ್ರೆ ಬ್ರೇಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಸ್ಟೀಲ್ದು ಯೂಸ್ ಮಾಡಬೇಕು. ಅದರ ಪ್ರೈಸ್ ಬಂದುಬಿಟ್ಟು 200 to 250 ಥರ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿದರೆ ಒಳ್ಳೇದಿರಲಿ. ಅದನ್ನು ಹೊರಗಡೆಯಿಂದಾದರೂ ತರಬಹುದು, ಇಲ್ಲ ಅಂತಂದರೆ ಟೆಕ್ನಿಷಿಯನ್ ಹತ್ರ ಆಲ್ರೆಡಿ ಇರುತ್ತೆ. ಸೊ ಅವ್ರಿಗೆ ಹೇಳಿದರೆ ಅವರು ಫಿಟ್ ಮಾಡ್ತಾರೆ. ಆರುನ ಅನ್ಸ್ಕ್ರೂ ಮಾಡ್ತಿದ್ದಾರೆ. ಆರದು ಫಸ್ಟಲ್ಲಿ ಫಿಲ್ಟರ್ ಮೋಟರ್ ಅದು ಇರುತ್ತೆ ಆ್ಯಂಡ್ ಸೆಕೆಂಡ್ರಲ್ಲಿ ವಾಟರ್ ಸ್ಟೋರೇಜ್ ಆಗುತ್ತೆ. ಇವಾಗ ನೋಡ್ತಿರಬಹುದು, ಇಲ್ಲಿ ವಾಟರ್ ಸೆನ್ಸರ್ನ ಫಿಟ್ ಮಾಡ್ತಾರೆ. ಸೊ ಈ ವಾಟರ್ ಸೆನ್ಸರ್ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ವಾಟರ್ ಸ್ಟೋರ್ ಆಗುತ್ತಲ್ವ, ಸೊ ಅದರಲ್ಲಿ ವಾಟರ್ ಮ್ಯಾಕ್ಸಿಮಮ್ ಲೆವೆಲ್ಗೆ ರೀಚ್ ಆದರೆ ಸೊ ಸೆನ್ಸರಿಂದ ಆಟೋಮೆಟಿಕಲಿ ವಾಟರ್ ಪ್ಯೂರಿಫೈಯರ್ ಸ್ಟಾಪ್ ಆಗುತ್ತೆ. ವಾಟರ್ ಸ್ಟೋರೇಜ್ ಬಾಕ್ಸಲ್ಲಿ ಕಂಪ್ನಿಯವರು ನಮಗೆ ಬೇಕಾಗಿರೋ ಫಿಲ್ಟರು, ಪ್ರೀ ಫಿಲ್ಟರು, ಸ್ಕ್ರೂಸು ಮತ್ತು ವಾಟರ್ ಟ್ಯಾಪು ಎಲ್ಲನೂ ಸ್ಟೋರೇಜ್ ಬಾಕ್ಸಲ್ಲೇ ಹಾಕಿಬಿಟ್ಟು ಕೊಟ್ಟಿರ್ತಾರೆ. ಅದನ್ನು ನಾವು ಯೂಸ್ ಮಾಡ್ಕೋಬಹುದು. ಇವಾಗ ಫಿಲ್ಟರ್ ಸೆಟಪ್ ಮಾಡ್ತಿದ್ದಾರೆ. ಸೊ ಇದು ಪ್ರೀ ಫಿಲ್ಟರು, ಇದನ್ನು ಸೆಟಪ್ ಮಾಡ್ತಿದ್ದಾರೆ. ಫಸ್ಟ್ ವಾಟರ್ ಇದಕ್ಕೆ ಹೋಗೋದು, ಇದರಿಂದ ಫಿಲ್ಟರ್ ಆಗಿಬಿಟ್ಟು ಮೇನ್ ಫಿಲ್ಟರ್ಗೆ ಹೋಗುತ್ತೆ, ಫಿಲ್ಟರ್ಗೆ. ಇವಾಗ ವಾಟರ್ ಟ್ಯಾಪ್ ಹಾಕ್ತಿದ್ದಾರೆ. ವಿಡಿಯೋ ಲೆಂತ್ ಜಾಸ್ತಿ ಆಗತ್ತಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಪೀಡಲ್ಲಿ ಹಾಕಿದ್ದೀನಿ. ಸೊ ಇನ್ಸ್ಟಾಲೇಷನ್ನ ನೋಡ್ಕೊಂಡು ಬರೋಣ ಬನ್ನಿ. ಸ್ಟಾರ್ಟ್ ಮಾಡಿದ್ದೀವಿ ನಾವು ನೋಡೋಕ್ಕೆ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ನೋಡೋದು. ಚೆನ್ನಾಗಾದರೆ ಹಂಗೆ ಕಂಟಿನ್ಯೂ ಮಾಡೋದು. ಸೋಷಿಯಲ್ ಮೀಡಿಯಾ ಎಲ್ಲ ವಿಡಿಯೋ ನೋಡಿದ್ರು ಅವ್ರಿಗೆ ಇನ್ನೂ ಜಾಸ್ತಿ ಗೊತ್ತಾಗುತ್ತಾ ಆ ಥರ ನೋಡ್ತಾರೆ, ಮುಂದಕ್ಕೆ ಹೋಗ್ತಾರೆ ಅಷ್ಟೇ. ಇದರಿಂದ ನಿಮಗೆ ರೀಚ್ ಜಾಸ್ತಿ ಸಿಗೋದು. ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ನಿಮ್ಮ ಹತ್ರ. ನನ್ನಂಥ 1000 ಜನ ಇದ್ದಾರೆ. ಬಟ್ಟೆ ಪುಡಿ ನೋಡಿಲ್ಲ. ಹಾಂ ನೋಡಿ. ಮೇಡಮ್ 141 ಇದೆ ನಿಮ್ಮದು ಟ್ಯಾಪ್ ವಾಟರ್. ಅದನ್ನು ಒಂದು ಸ್ವಲ್ಪ ಫಿಲ್ಟರ್ ಹಾಕ್ಬೇಕು.
24 ಅಣ್ಣ ಕರೆಕ್ಟ್ ಇದೆ. ಎಷ್ಟು ಬೇಕು ಟಿ ಡಿ ಎಸ್? ಫಿಲ್ಟರ್ ಎಷ್ಟಿದೆ ಟಿ ಡಿ 14. ಮಿನರಲ್ಸ್ ಜಾಸ್ತಿ ಬೇಕಾ ಕಡಿಮೆ ಬೇಕಾ? ಜಾಸ್ತಿನೇ ಬೇಕು. ಎಷ್ಟು ಲೀಟ್ರ್ ಬೇಡ? ಅಣ್ಣ 150 ಒಳಗಡೆ 20 ಮೇಲೆ 80. ನೀರು ಚೆಕ್ ಮಾಡಿದ್ರಲ್ಲ ಅದು ಏನು ಮೀಟ್ರ್ ಅಂತ ಹೇಳಿದ್ರೆ ಏನಾಗ್ತದೆ? ಅದು ಮಿನರಲ್ಸ್ ಅಲ್ವಾ? ಇವಾಗ ಎಷ್ಟು ಟಿ ಡಿ ಎಸ್? 66. ಸೊ ನಮ್ಗೆ ಸೆಟ್ ಮಾಡೋಕ್ಕೆ ಬರುತ್ತೆ. ಸ್ಕ್ರೂ ಡ್ರೈವರ್ ತಿರ್ಸೋ ಥರ ಬರುತ್ತೆ. ನಮ್ಮ ಮಾಪ್ ಇದೆಯಲ್ಲ, ನಿಧಾನಕ್ಕೆ ಹಾಕ್ಬಿಟ್ಟು ನಮ್ಮ ಗಾಡಿದು ಹೈಟಿಂಗ್ ತಿರುಗಿಸ್ತೀವಿ ನೋಡಿ, ಆ ಥರ ಬರುತ್ತೆ. ಅದರಲ್ಲಾದರೆ ನಾವು ಸ್ಕ್ರೂ ಡ್ರೈವರ್ ತಿರ್ಗೋದು ಗೊತ್ತಾಗುತ್ತೆ. ಈಗ ನೋಡಿ ಇಷ್ಟರಲ್ಲಿ ಗೊತ್ತಾಗುತ್ತೆ ನಮಗೆ. ಇದರಲ್ಲಿ ನಾಬಲ್ಲಿ ನಿಮಗೆ ಗೊತ್ತಾಗದೇ ಇಲ್ಲ. ನೀವು ಎವರಿ 4 ಮಂತ್ಸ್ಗೆ ಒಂದ್ಸರಿ ಸರ್ವಿಸ್ ಮಾಡಿಸ್ಕೊಳ್ಳಿ ದಯವಿಟ್ಟು. ಯಾಕೆಂದ್ರೆ ನೀವು 300 ರೂಪಾಯಿ ದುಡ್ಡಿಗೆ ಯೋಚನೆ ಮಾಡ್ಬಿಡಿ. ಯಾಕೆಂದ್ರೆ ಕುಡಿಯೋಂಥ ನೀರು ಅದೇನಾಗುತ್ತೆ ಅಂದ್ರೆ ಈ ಫಿಲ್ಟರ್ ಇದೆಲ್ಲ, ಇದ್ರೊಳಗಡೆ ಎಲ್ಲ ಮಣ್ಣು ಕಚಡ ಗಿಚಡ ಎಲ್ಲ ಬಂದು ಸೇರ್ಕೊಳ್ಳುತ್ತೆ. ಅದಕ್ಕೋಸ್ಕರ 4 to 5 ಮಂತ್ಸ್ಗೆ ಒಂದ್ಸರಿ ಚೇಂಜ್ ಮಾಡಿಸ್ಕೊಳ್ಳಿ. ನೀವು ಸರ್ವಿಸ್ ಚಾರ್ಜ್ 300 ರೂಪಾಯಿ ಹೋಗುತ್ತೆ ಅಂತ ಯೋಚನೆ ಮಾಡ್ಬೋದು. ಇಲ್ಲ ಅಂದ್ರೆ ಆನ್ಲೈನಲ್ಲಿ ಫಿಲ್ಟರ್ ತಂದು ನೀವೇ ಇಟ್ಕೊಳ್ಳಿ. ನಿಮ್ಗೆ ಫಿಲ್ಟರ್ಗಳು ಸಿಗುತ್ತೆ, ಕಡಿಮೆ ದುಡ್ಡಿಗೂ ಸಿಗುತ್ತೆ, 500 ರೂಪಾಯಿಗೆ ಸಿಗುತ್ತೆ, 50 ರೂಪಾಯಿಗೂ ಸಿಗುತ್ತೆ ಫಿಲ್ಟರ್ಗಳು. ತಂದು ಇಟ್ಕೊಂಡ್ರೆ ನೀವು ಚೇಂಜ್ ಮಾಡಿಸ್ಕೊಂಡ್ರೆ ನಿಮಗೆ ಬೆಟ್ರು. ಯಾಕೆಂದ್ರೆ ಮಿಷಿನ್ ಯಾವ ಥರ ಕಂಡೀಷನಲ್ಲಿ ಇದೆ ಅಂತ ಗೊತ್ತಾಗುತ್ತೆ. ಅವಾಗ ಟಿ ಡಿ ಎಸ್ ಚೆಕ್ ಮಾಡಿಸ್ಕೊತಿದ್ರೆ ಓಕೆನಾ. ನಿಮ್ಗೆ ಟಿ ಡಿ ಎಸ್ ಜಾಸ್ತಿ ಬೇಕು ಅಂದ್ರೆ ಮಾಡಿಸ್ಬೋದು, ಇಲ್ಲ ಕಡಿಮೆ ಅಂದರೆ ಕಡಿಮೆ ಮಾಡಿಸ್ಬೋದು. ಅಯ್ಯೋ ಬಿಡಪ್ಪ ನೀರು ಬರ್ತಾ ಇದೆ ಮಿಷಿನಲ್ಲಿ ಅಂತ ಅಂದ್ಕೊಂಡ್ರೆ ಒಂದೇ ಸರಿ 1,500 2,000 ಖರ್ಚಿಗೆ ಬರುತ್ತೆ. ಇವಾಗ ಎಲ್ಲವರೆಲ್ಲ ಆಲ್ಮೋಸ್ಟ್ ಅಲ್ಲಿ ಹಿಂಗೆ ಮಾಡೋದು. ಸರಿ ಸರಿ. ಸಾಫ್ಟ್ನೆಸ್ ಬರುತ್ತೆ ಅಷ್ಟೇ. ನಿಮಗೆ ಕುಡಿಲಿಕ್ಕೆ ಸಾಫ್ಟ್ನೆಸ್ ಇದೆ. ಅದೇ ಹೇಳ್ತಾ ಇಲ್ಲ, ಸಾಫ್ಟ್ನೆಸ್ ಬರುತ್ತೆ ನಿಮಗೆ ನೀರು. ಟಿ ಡಿ ಎಸ್ ಅಂದ್ರೆ ಏನಿಲ್ಲ ಅಣ್ಣ, ಈಗ ಈ ಫಿಲ್ಟರ್ ಆಗಿ ಬರುತ್ತೆ ನೋಡಿ ನೀರು. ಫಿಲ್ಟರ್ ಆಗಿ ಬಂದ ನೀರು ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ಇದು ನೋಡಿ, ಇಲ್ಲಿದೆ, ಇಲ್ಲಿ ಮೂಪ್ ಹಾಕೊಂಡಿದ್ದಾನೆ, ಇಲ್ಲಿಂದ ಇಲ್ಲಿ ಕೊಟ್ಟಿದ್ದಾನೆ. ಈ ನೀರನ್ನ ತಗೊಂಡೋಗಿ ಏನ್ ಮಾಡಿದ್ದಾನೆ, ಇಲ್ಲೊಂದು ನೋಡಿ, ಇಲ್ಲೊಂದು ಟೀ ಹಾಕೊಂಡಿದ್ದಾನೆ. ಓಕೆನಾ. ಇದು ಬಂದ್ಬಿಟ್ಟು ನೋಡಿ ಇಲ್ಲಿ ಜಾಯಿಂಟ್ ಆಗಿದೆ, ಇಲ್ಲಿ ನೋಡಿದ್ರಾ, ಇದು ಗುಡ್ ವಾಟರ್. ಇದು ಇದರಿಂದ ಆರೋದಿಂದ ಬರ್ತಾ ಇರೋದು ಈ ನೀರು. ಈ ರಾ ವಾಟರ್ ಏನಾಗುತ್ತೆ, ಇದರಿಂದ ಬಂದು ಗೇಟ್ ವಾಲ್ ಓಪನ್ ಮಾಡಿದ್ರೆ ಇದರಿಂದ ಗುಡ್ ವಾಟರ್ ಜೊತೆ ಮಿಕ್ಸ್ ಆಗುತ್ತೆ. ಅಷ್ಟೇ ಲಾಜಿಕ್, ಇನ್ನು ಏನಿಲ್ಲ. ಟಿ ಡಿ ಎಸ್ ಅಂದ್ರೆ ಏನು ತಲೆ ಒತ್ಗಳ ಅಂತದ್ ಏನಿಲ್ಲ. ಈ ರಾ ವಾಟರ್ ಇಲ್ಲಿ ಹೋಗ್ತಾ ಇದೆಯಲ್ಲ ಫಿಲ್ಟರ್ ಆಗ್ಲಿಕ್ಕೆ, ಇದೇನ್ ಮಾಡಿದಾನೆ, ಇಲ್ಲಿ ಬೈಪಾಸ್ ಮಾಡ್ಕೊಂಡಿದ್ದಾನೆ. ಬೈಪಾಸ್ ಮಾಡ್ಕೊಂಡು ಇಲ್ಲ ಗೇಟ್ ವಾಲ್ ಕೊಟ್ಟಿದ್ದಾನೆ. ಒಂಚೂರು ಓಪನ್ ಮಾಡಿದ್ರೆ ಈ ಫಿಲ್ಟರ್ ಜೊತೆ ಈ ನೀರು ಮಿಕ್ಸ್ ಆಗುತ್ತೆ ಅಷ್ಟೇ. ಅದು ಬಿಟ್ರೆ ಏನು ದೊಡ್ಡ ತಲೆ ಹೋಗೋಂಥದ್ದು ಏನಿಲ್ಲ. ನಾರ್ಮಲ್ ವಾಟರ್ ಜೊತೆ ಫಿಲ್ಟರ್ ನೀರು ಮಿಕ್ಸ್ ಆಗುತ್ತೆ ಅಷ್ಟೇ. ನೋಡಿ ಕುಡ್ದು ನೋಡಿ, ಈಗ ಆ ನೀರು ಕುಡ್ದಂಗೆ ಅನ್ಸುತ್ತೆ ನೋಡಿ. 1 hour ರನ್ ಹಾಕ್ಬೇಕಣ್ಣ ಸ್ವಲ್ಪ ಮಿಷಿನ್. ಅಣ್ಣ ನೋಡ 54 56 ತೊಳೆ ಇಟ್ಕೊಳ್ಳಿ. ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಕಮ್ಮಿ ಇದೆ. ಏನು ಅಂದರೆ ಟಿ ಡಿ ಎಸ್ ಕಮ್ಮಿ ಇದೆ. ಕಡಿಮೆ ಇಲ್ಲ, ಆ ಥರ ಇದನ್ನು ಬರ್ತಾ ಇಲ್ಲ. ಆ ಫಿಲ್ಟರ್ ಕರೆಕ್ಟ್ ಇದೆ. ಹೌದಾ? ಓಕೆ. ಹಂಗಂದರೆ ಏನಾಗುತ್ತೆ, ಇದೆಲ್ಲ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಇರುತ್ತಲ್ಲ ಸ್ಮೆಲ್ಲು, ಅದೆಲ್ಲ ಹೊರಟೋಗುತ್ತೆ. ನಾನು ನೋಡಿ ಲೀಕೇಜ್ ಎಲ್ಲಿಲ್ಲ. ಕೊಡೋಣ ಟಕ್ಕನಿಲ್ಲಣ್ಣ. ನಾನು ಸ್ಕ್ರೂ ಬಂದಿತ್ತು.
ಕೊಟ್ಬಿಡಿ ಅಲ್ಲ. ಏನಾದ್ರು ಒಂದು ಕ್ಲಿಪ್ ಅಥವಾ ಹಲೋ ಫೈನಲಿ 6 ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ, ನೋಡ್ಬೋದು ಇವಾಗ.